ಅರ್ಹ ಶಿಕ್ಷಕರು ಹೆಚ್ಚಿನ ಆಸಕ್ತಿ ವಹಿಸಿ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಲಸಿದ್ದಪ್ಪ ಪೂಜಾರಿ ಅವರು ಹೇಳಿದರು. ಅಕ್ಟೋಬರ್ 27ರಂದು ಸೋಮವಾರ ನಗರದ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಭಾಂಗಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸ್ವೀಪ್ ಸಮಿತಿ ಹಾಗೂ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ 2026ರ ಮತದಾರರ ವಿಶೇಷ ಪಿಂಚಣಿ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ನವೆಂಬರ್ 6 ಕೊನೆಯ ದಿನವಾಗಿದ್ದು, ಅಲ್ಲಿಯವರೆಗೆ ಕಾಯದೆ ಕೂಡಲೇ ಹೆಸರು ನೋಂದಾಯಿಸಿಕೊಳ್ಳಬೇಕು. ಈ ಹಿಂದಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಮತದಾರರು ಸಹ ನಮೂನೆ 19ರಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಮತದಾರರ ಪರಿಷ್ಕರಣೆ ಭಾಗವಾಗಿ ಕರಡು ಮತದಾರರ ಪಟ್ಟಿಯನ್ನು ನವೆಂಬರ್ 25ರಂದು ಪ್ರಕಟಿಸಿ ಡಿಸೆಂಬರ್ 10ರ ಒಳಗೆ ಅಪೇಕ್ಷಣೆ ಸ್ವೀಕರಿಸಲಾಗುತ್ತದೆ. ಅಂತಿಮ ಮತದಾರರ ಪಟ್ಟಿಯನ್ನು 2025ರ ಡಿಸೆಂಬರ್ 30ರಂದು ಪ್ರಕಟಿಸಲಾಗುತ್ತದೆ ಎಂದರು. ಬಹಳಷ್ಟು ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದಿವೆ. ವಿಶೇಷವಾಗಿ ನಮ್ಮ ಕೆಲವು ಜನ ಪ್ರಾರಂಭದಲ್ಲಿ ಕೇಳಿದರು, ಎಲೆಕ್ಷನ್ಗೂ ಡಾಕ್ಟರ್ ಆಗಿರುವಂತಹ ಉಪನ್ಯಾಸಕರಿಗೆ ಏನು ಸಂಬಂಧ ಅನ್ನುವಂಥದ್ದು. ಮೇಲ್ಪಟ್ಟಂತ ಡಿಗ್ರಿ ಇರ್ಬೋದು, ಸ್ನಾತಕೋತ್ತರ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಸುತ್ತ ಕನಿಷ್ಠ 3 ವರ್ಷ ಬೋಧನೆ ಮಾಡಿದಂತ ಶಿಕ್ಷಕರು ಅಂದ್ರೆ ಉಪನ್ಯಾಸಕರಿಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡಲು ಹಕ್ಕನ್ನು ಪಡೆದಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಸಂಗಡ ಸಂಪರ್ಕ ಇಟ್ಟುಕೊಂಡು ಕಳೆದ ಸಲ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತದಾನ ಮೊದಲಿಗೆ ನಾವು ವಿಶೇಷವಾಗಿ ನನ್ನ ಅಂದಾಜು 100ಕ್ಕಿಂತ ಮೇಲ್ಪಟ್ಟು ಉಪನ್ಯಾಸಕರಿದ್ದಾರೆ. ಆಲ್ಮೋಸ್ಟ್ ನಾನು ಅಷ್ಟು ಕೆಲಸದಲ್ಲಿ ನಮಗೆ ಸಹಕಾರ ಮಾಡಿದ, ಅದರಲ್ಲಿ ವಿಶೇಷವಾಗಿ ಸ್ವಿಪ್ ಸಂಸ್ಥೆ ತಪ್ಪಾಗಲಿಲ್ಲ ನೋಂದಣಿಯ ಮೊದಲನೇ ಕಾರ್ಯಕ್ರಮವನ್ನು ರಾಯಚೂರಿನ ರಿಮ್ಸ್ ಸಂಸ್ಥೆಯಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅವರಿಗೆ ಸಹ ರಾಯಚೂರಿನ ಜಿಲ್ಲಾಡಳಿತ ಪರವಾಗಿ ಮತ್ತು ಈ ಕಮಿಟಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮತ್ತು ಯಾವಾಗಲೇ ವರ್ಕಿಂಗ್ ಮೋಡ್ ಅಂತಾರೆ, ವರ್ಕಿಂಗ್ ಮೋಡ್ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಮೇಲ್ಪದರದಲ್ಲಿ ನೀವು ಕಂಡುಬರ್ತೇವೆ. ಆ ಉದ್ದೇಶಕ್ಕಾಗಿ ನಮ್ಮ ಈಗ ನಡೆದಿರ್ತಕ್ಕಂಥ ಎನ್ಎಸ್ ಎಲೆಕ್ಷನ್ ಅಂದ್ರೆ ಒಂದು ಬುದ್ಧಿವಂತರ ಮೇಲ್ಪಡೆ. ಎಕ್ಸಾಮಿಗೆಲ್ಲ ಹಿಂಗಾರ ಗೊತ್ತಿರ್ಬೋದು, ಎಲ್ಲ ಹೈ ರ್ಯಾಂಕಿಂಗ್ ಬಂದಿರ್ತೀವಿ ನಾವು. ಹೈ ರ್ಯಾಂಕಿಂಗ್ ಅಂದ್ರೆ IQ ಜಾಸ್ತಿ ಇದೆ ನಿಮ್ಮ ಕಡೆ. ಅದಕ್ಕೆ ವಿಶೇಷವಾಗಿ ಅಂದ್ರೆ ವಿಶೇಷ ವ್ಯಕ್ತಿಯನ್ನ ನಮ್ಮ MLC ಕ್ಷೇತ್ರಕ್ಕೆ, ಅದರಲ್ಲಿಯೂ ನಮ್ಮ ಈಶಾನ್ಯ ಕರ್ನಾಟಕ ಭಾಗದಲ್ಲಿ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿಯನ್ನ ಚುನಾವಣೆಯಲ್ಲಿ ಒಂದು MLC ಆಯ್ಕೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಇದೆ ಅನ್ನೋ ಉದ್ದೇಶದಿಂದ ಒಂದು ಆಯ್ಕೆ ಮಾಡಿಕೊಂಡಿದ್ದು. ಎರಡನೇದು, ನೀವು 100% ನಮ್ಮಲ್ಲಿ ನೋಂದಣಿ ಮಾಡಿಕೊಂಡು 100% ಮತದಾನ ಮಾಡಬೇಕನ್ನೋ ಉದ್ದೇಶದಿಂದ ಈಗ ನಮ್ಮ ಇಡೀ ನಮ್ಮ ಏನು ಒಂದು 6 ಜಿಲ್ಲೆ ಬರ್ತಾವ ಈಶಾನ್ಯ ಕನ್ನಡದಲ್ಲಿ ಅತಿ ಲೋಯೆಸ್ಟ್ ನಮ್ಮದು ಈಗ ಇರೋದೆ, ಇನ್ನೂ ನೋಂದಣಿ ಆಗಿಲ್ಲ. ಆ ಉದ್ದೇಶದಿಂದ ಮಾನ್ಯ RC ಮೇಡಮ್ ಆಯ್ತು, ನಮ್ಮ DC ಸಾಹೇಬ್ ಆಯ್ತು, CO ಸರ್ ಆದರು ಇಮಿಡಿಯೇಟ್ಲಿ ಇಂದು ಮತ್ತು ಇವತ್ತು ಮಿಂಚಿಗೆ ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು. ಇವತ್ತಿನಿಂದ ನಿಮ್ಮಲ್ಲಿ 150 ಲಕ್ಷಸ್ ಅಂತ 150 ಎಲ್ಲ ನಮ್ಮಲ್ಲಿ ಇವತ್ತು ನೋಂದಣಿ ಮಾಡ್ಕೋರಿ. ಅದೇ ರೀತಿಯಾಗಿ ಮತದಾನ ಇರೋದು ಸಹ ಬಂದು ಮತಗಟ್ಟೆ ಇದರಲ್ಲಿ ವೋಟ್ ಹಾಕಿ ಮತ್ತು ಯಾವುದೇ ಸಣ್ಣ ಪುಟ್ಟ ನಾನ್ಸೆನ್ಸ್ ಕ್ರಿಯೇಟ್ ಆದಾಗ ಮತ್ತು ನಮ್ಮ ಸಮಾಜಕ್ಕೆ ಒದಗಿಸುವಂಥ ಮತ್ತು ನಿಮ್ಮ ಒದಗಿನ ಅದರಲ್ಲಿ ಅಡಗಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಮಗೆ ಗಂಗಪ್ಪ ಬೇರಾದರ್ ಸರ್ ಹೇಳಿದರೆ, ನಮ್ಮ DS ಸರ್ ಹೇಳಿದ್ದಾರೆ. ತಮಗೆ ಮುಖ್ಯವಾಗಿ ತಿಳಿಸ್ಕೊಳ್ಬೇಕಾಯ್ತಂದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದೇನು. ನಾವೆಲ್ಲರೂ ಕೂಡ ಈ ರಿಮ್ಸ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ಸೇವೆ ಮಾಡ್ತೀವಿ, ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತೀವಿ. ಜೊತೆಗೆ ನಮ್ಮ ಮೇಲೆ ಒಂದು ಆಡಳಿತ ವ್ಯವಸ್ಥೆ, ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದು ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಯಾವ ತರ ನಿಮ್ಮ ಮೇಲೆ ಆಡಳಿತ ವ್ಯವಸ್ಥೆ, ರಾಜಕೀಯ ಅಧಿಕಾರವನ್ನು ನಿಮ್ಮ ಮೇಲೆ ಚಲಿಸ್ತಾರೆ ಅಂದರೆ ಆ ರಾಜಕೀಯ ವ್ಯವಸ್ಥೆಗೆ ಬಲ ಕೊಟ್ಟವರು ಯಾರು, ಆ ರಾಜಕೀಯ ವ್ಯವಸ್ಥೆಯನ್ನ ನಿಮ್ಮ ಮೇಲೆ ಆಡಳಿತ ಮಾಡಕ್ಕೆ ತಂದವರು ಯಾರು. ಹಾಗಾಗಿ ಇಲ್ಲಿ ಪ್ರಜ್ಞಾವಂತರಾದ ನಾವು, ಇದು ಶಿಕ್ಷಕರ ಮತಕ್ಷೇತ್ರ, ಇದು ಪ್ರಜ್ಞಾವಂತರ ಬುದ್ಧಿವಂತರ ಮತಕ್ಷೇತ್ರ. ಇಲ್ಲಿ ಪ್ರಜ್ಞಾವಂತರನ್ನು ಮಾತ್ರ ಆಯ್ಕೆ ಮಾಡಕ್ಕೆ ಸಾಧ್ಯ. ನಾವು ಇವತ್ತು MLA ಆಯ್ಕೆ ಮಾಡ್ತೀವಿ, MP ಆಯ್ಕೆ ಮಾಡ್ತೀವಿ.
MP ಆಯ್ಕೆ ಮಾಡಿದಾಗ ದೇಶದ ವ್ಯವಸ್ಥೆಯಲ್ಲಿ ಹೋಗ್ತಾರ, MLA ರಾಜ್ಯ ವ್ಯವಸ್ಥೆ ಹೋಗ್ತಾರೆ. ಇಲ್ಲಿ MLC ಆಯ್ಕೆ ಮಾಡುವಂತ ಅಧಿಕಾರ ಈ ರಾಜ್ಯದಲ್ಲಿರುವಂತ ಶಿಕ್ಷಕರು ಅಂದ್ರೆ ಟೀಚಿಂಗ್ ಮಾಡೋರು, ಇವನ್ ಮೆಡಿಕಲ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಪ್ರೌಢಶಾಲೆ ಇರಲಿ, ಪ್ರೌಢಶಾಲೆ ಮೇಲ್ಪಟ್ಟ ಇರುವಂತ ಎಲ್ಲಾ ಶಿಕ್ಷಕ ಬಂಧುಗಳು ಮತದಾರರಾಗಿರ್ತಾರ. ಅವರು ಈ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಈ ಪ್ರತಿನಿಧಿಯನ್ನು ಯಾಕೆ ನಾವು ಆಯ್ಕೆ ಮಾಡಕ್ಕೆ ಕಳಿಸ್ಬೇಕಂದ್ರೆ ಅವರು ಸದನದಲ್ಲಿ ನಮ್ಮ ಶಿಕ್ಷಕರಾಗ ಆಗುವಂತ ಅನ್ಯಾಯಗಳು, ಶಿಕ್ಷಕರ ಕಷ್ಟಗಳು, ಶಿಕ್ಷಕರಿಗೆ ಸಿಗಬೇಕಾದಂತ ಸೌಲಭ್ಯಗಳು ರಾಜಕೀಯವಾಗಿ ಮಾತಾಡಿ ನ್ಯಾಯ ಕೊಡಿಸಬೇಕಾದಂತ ಈ ಪ್ರತಿನಿಧಿ ಇರ್ತಾರೆ. ಅದಕ್ಕೆ ಯಾವ ಪ್ರತಿನಿಧಿಯನ್ನು ಕಳಿಸ್ಬೇಕು? ನಾವು ಪ್ರಜ್ಞಾವಂತರಾಗಬೇಕು. ಇವತ್ತು ನಾವು ಮತದಾರ ಆಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಯಾಗಬೇಕು, ಗಟ್ಟಿಯಾದ ಸರ್ಕಾರ ನಿಲ್ಬೇಕು ಅಂದ್ರೆ ಪ್ರಜ್ಞಾವಂತ ರಾಜಕೀಯ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕಳಿಸುವಂತದ್ದು ಈ ಪ್ರಜಾಪ್ರಭುತ್ವ ಮೂಲತಃ ಆಗಿದೆ. ಹಾಗಾಗಿ ಇವತ್ತು ನಾವು ನಮ್ಮ ವ್ಯವಸ್ಥೆದಲ್ಲಿ ಇರ್ತೀವಿ, ನಮ್ಮ ಉದ್ಯೋಗ ನಮ್ಗೆ ಯಾಕೆ ಬೇಕು ಅಂತೀವಿ, ಗೆದ್ದು ನಮ್ಮ ಮೇಲೆ ಅಧಿಕಾರ ಚಲಿಸಿದಾಗ ಅವಾಗ ಗೊತ್ತಾಗ್ತದೆ ನಮಗೆ. ಅದಕ್ಕೆ ದಯವಿಟ್ಟು Respected staff, my dear colleagues, friends, please get registered today. And if you want to get it done, you should run around the district authorities. They have come here and they will do the registration. Please get it done. Thank you, Ananda. ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಸಿಬ್ಬಂದಿ ಜೀವ ಪಡೆದಂತಾಗಿದೆ. ಟ್ರಾನ್ಸ್ಫಾರಂ ದುರಸ್ತಿ ವೇಳೆ ವಿದ್ಯುತ್ ಪ್ರವಾಸಿ ಲೈನ್ ಮ್ಯಾನ್ ಮೃತಪಟ್ಟ ಘಟನೆ ಗೊರೆಬಾಳ ಗ್ರಾಮದಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಈ ಚಲನ ಗ್ರಾಮದ ನಾಗರಾಜ್ ಡೊಳ್ಳಿನ 30 ವಿದ್ಯುತ್ ಪ್ರವಾಸಿ ಮೃತಪಟ್ಟ ದುದರ್ವಿ ಗೊರೆಬಾಳ ಗ್ರಾಮಕ್ಕೆ ಟಿಸಿ ದುರಸ್ತಿಗೆ ತೆರಳಿದ್ದ ವೇಳೆ ವಿದ್ಯುತ್ ಪ್ರವಾಹಿಸಿದೆ. ಲಿಂಗಸ್ಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿ 7 ತಿಂಗಳು ಕಳೆದರೂ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಶೂನ್ಯ. ಆಯುಕ್ತರ ವರ್ಗಾವಣೆ ಸೇರಿ ಭ್ರಷ್ಟ ಅಧಿಕಾರಿಗಳಿಗೆ ಸಾಥು ನೀಡುತ್ತಿರುವ ಕಾಂಗ್ರೆಸ್ ಆಡಳಿತ ಧೋರಣೆ ಖಂಡಿಸಿ ಕನ್ನಡ ರಾಜ್ಯೋತ್ಸವದ ದಿನದಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರವು ಹಾಕಲಾಗುವುದು ಎಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎನ್ ಮಹಾವೀರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜಿಲ್ಲೆ ಸಾಮಗ್ರಿ ಅಭಿವೃದ್ಧಿಯಿಂದ ಕುಂಠಿತಗೊಂಡಿದೆ, ಯಾವುದೇ ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ಆರೋಪಿಸಿದರು. ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿ 7 ಅಧಿಕ ಅವಧಿ ಕಳೆದರೂ ಪಾಲಿಕೆಯಲ್ಲಿ ಯಾವುದೇ ಬದಲಾವಣೆ ಆಗುತ್ತಿಲ್ಲ. ನಗರಸಭೆ ಇದ್ದಾಗ ಆದರೂ ಸುಗಮವಾಗಿ ಕೆಲಸ ಕಾರ್ಯ ನಡೆಯುತ್ತಿತ್ತು. ಆದರೆ ಈಗ ಸಾರ್ವಜನಿಕರು ನಿತ್ಯ ಪಾಲಿಕೆಗೆ ಅಲೆದಾಡುವಂತ ಗಂಭೀರ ಸ್ಥಿತಿ ಇದೆ ಎಂದು ಅವರು ಆರೋಪಿಸಿದರು. ಈಗಾಗಲೇ ನಾವು ಹಲವಾರು ಬಾರಿ ಏನಂತಂದ್ರೆ ಮೆಮೊರಂಡಮ್ ಕೊಟ್ಟಿದ್ದೀವಿ, ಮನವಿ ಪತ್ರಗಳು ಕೊಟ್ಟಿದ್ದೀವಿ, ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಈಗ ಪಾಲಿಕೆ ಆಯುಕ್ತರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮತ್ತು ಫಲಕ ಕೂಡ ಅಳವಡಿಸಿಲ್ಲ ಅಂತೇಳಿ ಹೇಳಿದ್ರೆ ನಾನು ಈಗಲೇ ಹೇಳ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಹೇಳಿಲ್ಲ ಅವರು ಜಿಲ್ಲಾಧಿಕಾರಿ. ಯಾಕೆ ಹೇಳಿಲ್ಲ ಏನಿಲ್ಲ ಏನಂತಂದ್ರೆ ದೇವರಿಗೆ ಗೊತ್ತು. ಜಿಲ್ಲೆಯಲ್ಲಿ ಆಡಳಿತ ಮಾತ್ರ ಏನಂತಂದ್ರೆ ಯಾವ ಸರ್ಕಾರ ಇದೆ, ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಂಡಳಿ ಇದೆ, ಒಂದು ಕೆಲಸನೂ ಆಗ್ತಾ ಇಲ್ಲ. ಅದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ನಾವು ಈ ಮಹಾನಗರ ಪಾಲಿಕೆ ಯಾಕಾದ್ರೂ ಆಗಿದೆಪ್ಪ ಅಂತೇಳಿ ಅನಿಸ್ತದೆ. ಯಾಕಂತಂದ್ರೆ ಇದು ಮಹಾನಗರ ಪಾಲಿಕೆ ಆಗ್ಬಿಟ್ಟது. ಅವರು ಹೇಳ್ತಾರ ಪಾಲಿಕೆ ಆಯುಕ್ತರು ಹಿಂದೇನು ಕೂಡ ಹೇಳಿದ್ವಿ, ರಾಯಚೂರು ನಗರವನ್ನು ಇನ್ನೂರು ಮಾಡ್ತೀನಿ ಅಂತ ಹೇಳಿ. ನಿಮ್ ಕೈಲಿ ಏನೂ ಆಗೋದಿಲ್ಲ ಸ್ವಾಮಿ. ಮೊದಲನೇದಾಗಿ ಏನಂತಂದ್ರೆ ತಾವು ಅಧಿಕಾರ ವಹಿಸಿಕೊಂಡು ಕೂಡ ಒಬ್ಬ ದಕ್ಷ ಆಡಳಿತ ಅಧಿಕಾರಿ
ಏನಾದರೂ ಕೆಲಸಗಳಾಗ್ತಾವ ಅಂತೇಳಿ ಈ ರಾಯಚೂರಿನ ನಗರದ ಜನತೆ ಬಹಳ ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರು. ಅದೇನೂ ಆಗಲಿಲ್ಲ. ಈ ಖಾತ ಬಿ ಖಾತ ತಮ್ಗೆ ಗೊತ್ತಿದೆ. ಒಬ್ಬೊಬ್ರು ಏನಂತಂದ್ರೆ ತಮ್ಮ ಈ ಖಾತ ಪಡ್ಕೊಳ್ಳೋ ಸಲುವಾಗಿ 4-5 ತಿಂಗಳು ತಿರುಗಾಡಿದ್ರು ಕೂಡ ಇದುವರೆಗೆ ಏನಂತಂದ್ರೆ ಅವ್ರಿಗೆ ಈ ಖಾತ ಬಿ ಖಾತ ಸಿಕ್ಕಿದೆ. ಬೇರಿಂದ ಏನಂತಂದ್ರೆ ಸ್ವಚ್ಛತೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಗರದ ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತೆ ಆಗ್ತಾ ಇದೆ. ಉಡುಪಿನ ಕಡೆ ಅಂದ್ರೆ ಸ್ವಚ್ಛತೆ ಎಂಬುದು ನಾವು ಕನಸಿನಲ್ಲಿ ಕಾಣ್ತೇವೆ. ಅದಾದ ನಂತರ ಏನಂತಂದ್ರೆ ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಅಂತೇಳಿ ಕಳೆದ 4 ವರ್ಷಗಳಿಂದ 5 ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದ್ದೀವಿ. ಅದನ್ನ ತೆರವುಗೊಳಿಸಿದವರು ಇಂದಿನ ಜಿಲ್ಲಾಧಿಕಾರಿಗಳಾದಂತ ಚಂದ್ರಶೇಖರ್ ನಾಯಕ್ ಅವರು. ಅವರು ಏನಂತಂದ್ರೆ ಕಾನೂನು ಪ್ರಕಾರನೇ ಅಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅಂತ ಹೇಳಿ ಎಂ ಸರ್ಕಾರದಿಂದ ಅದನ್ನ ತೆರವುಗೊಳಿಸಿದ್ರು. ಇವರು ಕೋರ್ಟಿಗೆ ಹೋದ್ರು. ಕೋರ್ಟ್ನಲ್ಲಿ ಕೇಸ್ ಏನಂತಂದ್ರೆ ಪ್ರಕರಣ ವಜಾ ಆಯ್ತು. ತದನಂತರ ಏನಂತಂದ್ರೆ ಈ ಪುಣ್ಯಾತ್ಮ ರವೀಂದ್ರ ಜಲ್ಲಾ ಬಿಜೆಪಿಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಮೋಸ ವಂಚನೆ ಮಾಡುವ ಒಬ್ಬ ವ್ಯಕ್ತಿ ಅಲ್ಲಿಂದ ಎಂ ಸರ್ಕಲ್ನಿಂದ ಹೋಗಿ ನಂತರ ಸುಳ್ಗಾಡಿನಲ್ಲಿ ತರಕಾರಿ ಮಾರ್ಕೆಟ್ ಹಾಕಿದರು. ಅಲ್ಲಿ ಏನಂತಂದ್ರೆ 2024-25 ಟೆಂಡರ್ ಆಗಲಿಲ್ಲ. ಆ ಹಣ ಹಾಗೆ ವಸೂಲು ಮಾಡಿಕೊಂಡು ಚಿಂತಾ ಇದ್ದಾರೆ ಅವರು. ತಾವುಗಳು ಕೂಡ ಹಿಂದೆ ಪ್ರಶ್ನೆ ಕೇಳಿದ್ರೆ ಆ ಹಣ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ. ಹಿಂದೆ ಏನಂತಂದ್ರೆ ಅದರ ಪಾಲುದಾರ ಘೋಷಿತಯ್ಯ ಮತ್ತು ರವೀಂದ್ರ ಜಲ್ಲಾ ಆ ಒಂದು ಪ್ರೈವೇಟ್ ಕಟ್ಟಡ ಮಾಲೀಕ ಅವರೆಲ್ಲರೂ ಏನಂತಂದ್ರೆ ಹಣ ತಿಂದರು. ಸ್ವಾಮಿ ಪಾಲಿಕೆಗೆ ಏನಂತಂದ್ರೆ ಕಳೆದ 4-5 ವರ್ಷಗಳಿಂದ 1 ಕೋಟಿ ನಷ್ಟ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ರು ಪಾಲಿಕೆ ಆಯುಕ್ತರೇ ನೀವು? ನಾವು ಹೇಳಿದ್ವಿ ಇವರು ಅಧಿಕಾರ ವಹಿಸಿಕೊಂಡ ನಂತರ 25-26 ಟೆಂಡರ್ ಆದ್ರೂ ಕೈರಿ ಅಂತ ಹೇಳಿ. ಸಾಮಾಜಿಕ ಬಾಲಕಿಯರ ವಸತಿ ನಿಲಯ ಇದೆ. BCM ಹಾಸ್ಟೆಲ್ಗಳಲ್ಲಿ ಅಡಿಗೆ ಮಾಡತಕ್ಕಂಥ ಕುಕ್ಕುಗಳು ಇರ್ತವೆ. ಆ ಕುಕ್ಕುಗಳಿಗೆ ವಾರ್ಡನ್ ಆಗಿ ಪ್ರಭಾರಿ ವಾರ್ಡನ್ ಆಗಿ ನೇಮಕ ಮಾಡಿದ್ದಾರೆ ಕೆಲವೊಂದು ಕಡೆ. ಆ ಪ್ರಭಾರಿ ವಾರ್ಡನ್ ಅನ್ನ ನೇಮಕ ಮಾಡ್ತಕ್ಕಂಥವರು ಈ ಜಿಲ್ಲಾ ಹಿಂದುಳಿದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ನೇಮಕ ಮಾಡ್ತಾರೆ ಅಂತ ಹೇಳಿ ಅವರ ಆದೇಶ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೊಂದು ಉದಾಹರಣೆ ಅಂತಂದ್ರೆ ಇಲ್ಲಿ ಮಸ್ಕಿ ತಾಲೂಕಿನ BCM ಹಾಸ್ಟೆಲ್ನಲ್ಲಿ ಬಾಲಕಿಯರ ವಸತಿ ನಿಲಯದಲ್ಲಿ ಅಡುಗೆ ಮಾಡ್ತಕ್ಕಂಥ ಶ್ರೀಮತಿ ಸಿದ್ದರಾಮಯ್ಯ ಅಂತಕ್ಕಂಥ ಅಡುಗೆ ಕುಕ್ಕುಗಳಿಗೆ ಪ್ರಭಾವಿ ಚಾರ್ಜ್ ಆಗಿ ವಾರ್ಡನ್ ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಹಿಂದೆ ಇರ್ತಕ್ಕಂಥ ಹಿಂದುಳಿದ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಶೋಕ್ ಸರ್ ಅವರು ಇವರ ಒಂದು ಚಾರ್ಜ್ ಅನ್ನು ಅಡುಗೆ ಮಾಡ್ತಕ್ಕಂಥ ಕುಕ್ಕುಗಳನ್ನು ಪ್ರಭಾವಿ ವಾರ್ಡನ್ ಆಗಿ ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಅವ್ರದ್ದು ಆರ್ಡರ್ ಕಾಪಿ ಕೂಡ ಇದೆ. ಅಷ್ಟೇ ಅಲ್ಲದೆ ಅವರನ್ನು ಮತ್ತೆ ಆ ಚಾರ್ಜ್ ಅನ್ನು ಕೂಡ ಅವರು ಹಿಂದಕ್ಕೆ ಪಡ್ಕೊಳ್ತಾರೆ. ಅಂದ್ರೆ ಅವ್ರದ್ದು ರದ್ದುಗೊಳಿಸ್ತಾರೆ. ಆ ವಾರ್ಡನ್ ಪ್ರಭಾವಿ ವಾರ್ಡನ್ ರದ್ದುಗೊಳಿಸ್ತಾರೆ. ರದ್ದುಗೊಳಿಸಿದ ನಂತರ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅಶೋಕ್ ಸರ್ ಅವರು ಹಿಂದುಳಿದ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ. ಆದ ನಂತರ ಅವರ ಒಂದು ಸ್ಥಾನಕ್ಕೆ ಶ್ರೀಮತಿ ಸುನೀತಾ ಹಿಂದುಳಿದ ಕಲ್ಯಾಣ ಅಧಿಕಾರಿಗಳಾಗಿ ನೇಮಕ ಆಗ್ತಾರೆ. ಅವರು ಈ ಊರ ಒಂದು ಅಡುಗೆ ಮಾಡ್ತಕ್ಕಂಥ ಕುಕ್ಕುಗಳನ್ನ ರದ್ದು ಮಾಡಬೇಕು ನಾವು ಲೆಟರ್ ಬಟ್ಟನ್ನು ಕೂಡ ಅವರು ಯಾವುದೇ ರೀತಿಯಲ್ಲಿರ್ತಕ್ಕಂಥ ಅವರನ್ನು ರದ್ದು ಮಾಡಿರುವುದಿಲ್ಲ. ಅದೇ ಅವರನ್ನು ಪ್ರಭಾವವಾದನಾಗಿ ಮುಂದುವರಿಸುತ್ತಾರೆ. ನಾವು ಅನೇಕ ಸಲ ಅವರಿಗೆ ಭೇಟಿಯಾಗಿ ಹೇಳಿದರೂ ಕೂಡ ಅವರು ಉಡಾಕಿ ಉತ್ತರಗಳನ್ನು ನೀಡುತ್ತಿದ್ದಾರೆ. ಅವರಿಗೆ ವಾರ್ಡನ್ ಪ್ರಭಾವ ವಾರ್ಡನ್ ಆಗಿ ನೇಮಕ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ನಡೆಸಬೇಕು. ಒಂದು ಹಾಸ್ಟೆಲ್ನಲ್ಲಿ 50 ವಿದ್ಯಾರ್ಥಿಗಳು ಇರ್ತಾರೆ. ಆ ವಿದ್ಯಾರ್ಥಿಗಳನ್ನು
ಮಾಡಬೇಕಾದ್ರೆ ಅವ್ರಿಗೆ ಕನಿಷ್ಠ ವಿದ್ಯಾರ್ಥಿಗಳು ವಾರ್ಡನ್ ಅಂತಂದ್ರೆ ಅವರಿಗೆ ಕನಿಷ್ಠ 7 ವಿದ್ಯಾರ್ಥಿಯನ್ನು ಹೇಳ್ತಾರೆ. ಆದ್ರೆ ಈ ರೆಡಿಮೇಡ್ ಬುಕ್ ಏನಾಗಲ್ಲ ಅವರಿಗೆ SSLC ಅಥವಾ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಮುಗಿಸಿರ್ತಕ್ಕಂಥವ್ರಿಗೆ ಇಲ್ಲಿ ವಾರ್ಡನ್ ಕೊಟ್ಟರೆ ಅವ್ರು ಹೇಗೆ ವಿದ್ಯಾರ್ಥಿಗಳಿಗೆ ಸಾಲ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ನಡೆಸ್ಕೊಂಡು ಹೋಗ್ತಾರೆ ವಾರ್ಡನ್ ಚಾರ್ಜನ್ನು ಅನ್ನೋದು ನಮ್ದು ಒಂದು ವಾದ. ಇದ್ದಾರೆ ಸರ್, ಬೇರೆ ಇದ್ದಾರೆ ಅವ್ರು ಒಂದೊಂದು ಒಂದೊಬ್ಬರನ್ನೇ 2-3 ಹಾಸ್ಟೆಲ್ ಕೊಡ್ಬೋದಲ್ಲ ಸರ್. ಮತ್ತೆ ಅವ್ರು ಇದ್ರೂ ಕೂಡ ಅದು ಸರ್ ಅದೇ ರೀತಿಯಾಗಿ ಹಲವಾರು ಈಗ ಅವರ ಹುದ್ದೆಯನ್ನು ರದ್ದುಗೊಳಿಸಿ ಕಾನೂನು ಪ್ರಕಾರವಾಗಿ ಅವರನ್ನು ಈ ವಾರ್ಡನ್ನೆಲ್ಲ ಅವರಿಗೆ ಕಾರ್ಯವನ್ನು ಕೊಟ್ಟು ಮುಂದುವರಿಸಬೇಕಂತ ಅವರಲ್ಲಿ ಕಳಕಳಿಯಿಂದ ಸೂಚಿಸಿಕೊಳ್ತಾರೆ.